ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ, ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದೇನ ಧಾರಾವಾಹಿಯನ್ನು ಟಿವಿಗೂ ಮುಂಚೆವೇ ನಮ್ಮ ಚಾನಲಲ್ಲಿ ನೋಡಬಹುದಾಗಿದೆ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ನೋಡಬಹುದಾಗಿದೆ. ವೇದ ವಿಕ್ರಮ್ ಕುಳಿತುಕೊಂಡಿರ್ತಾರೆ. ಆಗ ಜಯ ಅವರು ಬಂದು ಊಟವನ್ನು ಕೊಡ್ತಾರೆ. ಆಗ ವೇದಳು ಹೇಳ್ತಾರೆ, ಇಲ್ಲ ಪ್ಲೀಸ್ ಅಮ್ಮ ಬೇಡ ಅಂತಂದು ಹೇಳಿ ಅಲ್ಲಿಂದ ಹೋಗ್ತಾಳೆ. ನಂತರ ವೇದ ಅಮ್ಮ ಮತ್ತು ಅವರ ಅಜ್ಜಿ ಬರ್ತಾರೆ. ವೇದ, ನೀನು ಯಾಕಮ್ಮ ಈ ಥರ ನಿರ್ಧಾರ ತಗೊಂಡೆ? ನಿನಗೆ ಈ ದಿನ ಏನಾದರೂ ಆಗಿದ್ರೆ ನಾವು ಬದುಕಿರ್ತಿದ್ವು ಅಂತ ಅವರಮ್ಮ ಹೇಳ್ತಾರೆ. ಅದಕ್ಕೋಸ್ಕರ ವೇದ ಹೇಳ್ತಾಳೆ, ಇಲ್ಲ ಅಮ್ಮ, ಬದುಕೋಕ್ಕೋಸ್ಕರನೇ ಈ ರೀತಿ ಮಾಡಿದ್ದು, ಆದರೆ ಜೀವನದಲ್ಲಿ ರಿಸ್ಕ್ ತಗೋಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅಂತಂದು ಹೇಳ್ತಾಳೆ. ನಂತರ ಅಂಬುಜ್ ಅವರು ಜಯ ಅವರಿಗೆ ಹೇಳ್ತಾರೆ, ಹೊರಟು ಹುಡುಗ ವಿಕ್ರಮ್ ಮತ್ತು ಅಟ್ಮಾರಿ ಜಗನ್ನಾಥ್ ಮೇಷ್ಟ್ರು ಇವರಿಬ್ಬರ ನಡುವೆ ವೇದಳು ಸಿಕ್ಕೊಂಡು ಅಳ್ತಾ ಇದ್ದಾಳೆ. ಆದರೆ ನೀವು ಮಾತ್ರ ಈಕೆಯನ್ನು ಈ ರೀತಿ ಬಿಟ್ಟಿರೋದು ತುಂಬ ತಪ್ಪು. ನೀವು ಈಕೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ನಾವು ಆ ಮನೆಯಲ್ಲಿ ತುಂಬ ಖುಷಿಯಾಗಿರ್ಬೇಕಂದ್ರೆ ಈ ಮನೆಯಲ್ಲಿ ವೇದಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾಳೆ. ನಂತರ ಅಂಬುಜ್ ಅವರು ಆ ಮಾತು ಆಡಿದ ಕೂಡಲೇ ಜಯ ಅವರು ಹೇಳ್ತಾರೆ, ಒಮ್ಮೆ ನನ್ನ ತಾಳಿ ಕಟ್ಟಿದ ಗಂಡ ಜಗನ್ನಾಥ್ ಮೇಷ್ಟ್ರು ಮತ್ತು ನಾನು ಎತ್ತಿರೋ ಮಗ ವಿಕ್ರಮ್ನ ಬೇಕಾದರೂ ಬಿಡ್ತೀನಿ, ಆದರೆ ವೇದ ಮಾತ್ರ ಬಿಡೋದಿಲ್ಲ. ಈ ಮಾತನ್ನು ಭಾಷೆಗೆ ಕೊಡ್ತೀನಿ ತಗೊಳ್ರಿ ಅಂತಂದು ಹೇಳ್ತಾಳೆ. ನಂತರ ನಾಯಕರು ವಿಕ್ರಮ್ಗೆ ಫೋನ್ ಮಾಡಿರ್ತಾರೆ. ಆಗ ಹೆಂಗಿದ್ದಾಳೆ ವೇದ ಅಂತ ನಾಯಕರು ಕೇಳಿದ್ಕೊಳ್ಳೋಣ ಹೇಳ್ತಾರೆ, ಚೆನ್ನಾಗಿದ್ದಾಳೆ, ಏನು ಮಾಡಬೇಕು, ಒಂದೊಂದು ರೀತಿ ಆಡ್ತಾಳೆ, ಒಂದಿನ ಒಂದು ರೀತಿ ಇದ್ದರೆ ಇನ್ನೊಂದು ದಿನ ಇನ್ನೊಂದು ರೀತಿ ಇಡ್ತಾಳೆ, ನಾನೇನು ಮಾಡಬೇಕನ್ನೋದು ನನಗೆ ಗೊತ್ತಾಗ್ತಿಲ್ಲ ನಾಯಕರೇ ಅಂತ ಹೇಳ್ತಾರೆ. ಅದಕ್ಕೋಸ್ಕರಪ್ಪ ಹೆಣ್ಣನ್ನು ಬೆಂಕಿ ಅಂತ ಅನ್ನೋದು, ಆಕೆ ಮುಂದೆ ನೀನು ಸುಮ್ಮನೆ ಇದ್ಬಿಡು ಅಂತಂದು ಹೇಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ಬೇಕಾದರೆ 10 ಜನ ನೋಡಿಬೋದು, ಆದರೆ ಈಕೆ ವೇದ ಕೂಡ ಒಂದು ದುಃಖಿಗೆ ಎದುರು ಬಿಡಬೇಕು ಅಂತಂದು ವಿಕ್ರಮ್ ಹೇಳ್ತಾನೆ. ನಂತರ ಜಯಮ್ ಅವರು ವಿಕ್ರಮ್ನ ನೋಡಿ, ಬರೋ ಇನ್ನು ಏಕೆ 2-3 ದಿನದಿಂದ ಊಟ ಮಾಡಿಲ್ಲ, ಊಟ ಮಾಡಬಾ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ನನಗೆ ಹಸಿವಿಲ್ಲ, ಬೇಕಾದ್ರೆ ಊಟ ಮಾಡ್ಕೊ ಹೋಗ್ರಿ ಅಂತಂದು ಅದಕ್ಕೋಸ್ಕರ ಹೇಳ್ತಾಳೆ. ಜಯಮ್ ಅವರು ಯಾಕೋ ಊಟದ ಮೇಲೆ ಕೋಪನೋ ಅಂತಂದು ಹೇಳಿ ಅಲ್ಲಿಂದ ಓಡ್ತಾರೆ. ನಂತರ ಜಯ ಅವರು ವೇದಳಿಗೋಸ್ಕರ ಕಷಾಯನ ತಂದು ಕೊಡ್ತಾಳೆ. ಅದಕ್ಕೋಸ್ಕರ ಬೇಡಮ್ಮ, ನಮ್ಗೆ ಹೊಟ್ಟೆ ಹಸಿವಿಲ್ಲ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ಮಕ್ಕಳನ್ನ ನೋಡ್ತಾರೆ. ಆಗ ನೋಡಿದ ಕೂಡಲೇ ಯಾಕೆ ವಿಕ್ರಮ್ ಊಟ ಮಾಡಿಲ್ಲ ಅಂತಂದು ನೀವು ಈ ರೀತಿ ಬೇಜಾರಾಗಿದ್ದೀರಾ ಅಂತ ವೇದಳು ಕೇಳ್ತಾಳೆ. ಅದಕ್ಕೋಸ್ಕರ ಹೇಳ್ತಾಳೆ, ಇಲ್ಲಮ್ಮ, ನೀನು ಊಟ ಮಾಡೋವರೆಗೂ ಅವನು ಊಟ ಮಾಡಲ್ಲ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ವೇದಳು ಎದ್ದಿಂತು, ನನ್ನ ಪ್ಲ್ಯಾನ್ ವರ್ಕ್ ಆಗಿದೆ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ಏನಮ್ಮ ನಿನ್ನ ಪ್ಲ್ಯಾನ್ ಏನಾಯಿತು ಅಂತಂದು ಕೇಳ್ತಾಳೆ. ಅದಕ್ಕೋಸ್ಕರ ಮೊನ್ನೆ ಸೂಸೈಡ್ ಲೆಟ್ರ್ ಇಟ್ಟೋಗಿದ್ದು ಅವನು ವಿಕ್ರಮ್ ಬದಲಾವಣೆ ಆಗೋಕ್ಕೋಸ್ಕರ ಅಂತಂದು ಹೇಳ್ತಾರೆ. ಹೌದಾ ಅಂತಂದು ಕೇಳಿ ತುಂಬ ಶಾಕ್ ಆಗ್ತಾರೆ. ಮತ್ತು ನೀನು ನೀರಿನಲ್ಲಿ ಬಿದ್ದಿದ್ದು ತಾನೆ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ವೇದಳು ಹೇಳ್ತಾಳೆ, ಏನು ಮಾಡಬೇಕಮ್ಮ, ನಮ್ಮ ಟೈಮ್ ಸರಿ ಇದ್ದಿಲ್ಲ, ಕಾಲು ಜಾರಿ ನೀರನ್ನ ಬಿದ್ದುಬಿಟ್ಟೆ ಅಂತಂದು ಹೇಳ್ತಾಳೆ. ನಂತರ ವೇದಳು ಮತ್ತೊಂದು ಪ್ಲಾನನ್ನು ರೆಡಿ ಮಾಡ್ಕೊಂಡಿರ್ತಾಳೆ. ಏನಂದರೆ, ಯಾರು ಮಾಲೆ ಹಾಕ್ತಾರೋ ಆ ಥರ ದೀಕ್ಷೆಯನ್ನು ಮಾಡಬೇಕು. ದೀಕ್ಷೆಯನ್ನು ಮಾಡಿದ್ಕೊಳ್ಳೆ 21 ದಿನ ಯಾರಿಗೂ ಬೈಬಾರ್ದು, ಯಾರಿಗೂ ಹೊಡಿಬಾರ್ದು, ಏನು ಮಾಡಬಾರ್ದು ಅಂತಂದು ಹೇಳಿ ಯಾಗಾದರೂ ಮಾಡಿ ವಿಕ್ರಮ್ನ ದೀಕ್ಷೆ ಮಾಡಿಸ್ಬೇಕು ಅಂತಂದು ಹೇಳಿ ಜಯ ಅವ್ರಿಗೆ ಹೇಳ್ತಾಳೆ. ನಂತರ ವೇದಳು ಆಕೆ ಪ್ಲ್ಯಾನನ್ನು ಸಕ್ಸಸ್ ಮಾಡೋಕ್ಕೋಸ್ಕರ ಬೆಳಗ್ಗೆ ಎದ್ದು ಹೋಗ್ತಿರ್ತಾಳೆ. ಆಗ ವಿಕ್ರಮ್ ಕೂಡ ತಡಿಬೇತಾಳೆ, ನಾನು ಬರ್ತೀನಿ ತಡಿ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ಏನು ಅಂತಂದು ಹೋಗ್ತಿರ್ತಾರೆ. ಆಗ ವಿಕ್ರಮ್ ಕೈ ಹಿಡಿದು ಬೇತಾಳನ್ನು ನಿಲ್ಲಿಸಿ ಮಾತಾಡ್ತಿರ್ತಾಳೆ. ಆಗ ವಿಕ್ರಮ್ ಅಣ್ಣ ಪಿಂಕಿಯವರು, ನೋಡಮ್ಮ ವೇದ, ನೀವು ಬೀದಿಗಿದ್ದು ಜಗಳ ಮಾಡೋದು ನಮ್ಮ ಮನೆತನ ಪ್ರಶ್ನೆ ಮತ್ತು ಮನೆತನದ ಗೌರವ ಹಾಳಾಗುತ್ತೆ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಸುಮ್ಮನಿದ್ದು ಬಿಡೋಣ, ನೀವು ನಮ್ಮ ವಿಚಾರದಲ್ಲಿ ಏನು ಮಾತಾಡಬೇಡ ಅಂತಂದು ಹೇಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ನಿನ್ನ ಮೇಲೆ ಸಾಯುವಷ್ಟು ಪ್ರೀತಿ ಇದೆ ಕಣೆ, ನೀನು ಏನು ಬೇಕಾದರೂ ಹೇಳು, ಆದರೆ ಮಾಡ್ತೀನಿ, ಮತ್ತು ನಾಯಕರ ಸಹವಾಸ ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಅವ್ರ ಮೇಲೆ ಅಭಿಮಾನ ಅಂತಂದು ವಿಕ್ರಮ್ ಹೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾಳೆ, ಏನು ಬೇಕಾದರೂ ಮಾಡ್ತೀಯ ಅಂತಂದು ಹ್ಞೂ ಅಂತಂದು ವಿಕ್ರಮ್ ಹೇಳ್ಕೊಳ್ಳೋಣ. ವಿಕ್ರಮ್ನನ್ನು ಕರ್ಕೊಂಡು